ನಮಸ್ತೆ, ನನ್ನ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ. ನಾನು ತುಂಬ ದಿನ ಆದಮೇಲೆ ಒಂದು ಸ್ಮಾಲ್ ವಿಡಿಯೋ ಹಾಕೋಣ ಅಂತ ಅನ್ನಿಸ್ತು. ಆರ್ಗನೈಸ್ ಮಾಡ್ಕೋತಾ ಇದ್ದೆ ವಾರ್ಡ್ರೋಬ್ ಎಲ್ಲ, ಸೊ ಹಾಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೀಶೋಯಿಂದ ಕೆಲವೊಂದು ಸ್ಯಾರಿ ಆರ್ಗನೈಸರ್ಸ್ ತರಿಸ್ಕೊಂಡಿದ್ದೆ. ಅದನ್ನೆಲ್ಲ ಹಾಗೆ ಆರ್ಗನೈಸ್ ಮಾಡ್ಕೋತಾ ಇದ್ದೆ. ಅದಾದಮೇಲೆ ಮಸಾಲೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಅನ್ನಿಸ್ತಿತ್ತು ಅವತ್ತು, ಸೊ ಹಾಗೆ ಮಾಡ್ಕೊಂಡು ಕುಡಿದೆ. ತುಂಬ ಚೆನ್ನಾಗಿತ್ತು ಟೀ. ಆರ್ಗನೈಸರ್ಸ್ ಬಂದು 6 ಬಂತು ನನಗೆ. 200 250 ಕೊಟ್ಟೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಸ್ಯಾರೀಸ್ನ, ರೇಷ್ಮೆ ಸೀರೆ, ನಾರ್ಮಲ್ ಸೀರೆ ಈ ಥರ ಎಲ್ಲ, ಮತ್ತು ಪಾಪುದು ಬಟ್ಟೆಗಳು, ನನ್ನ ಮಗಂದು. ಸೊ ಹಾಗೆಲ್ಲ ಆರ್ಗನೈಸ್ ಮಾಡಿದೆ. ಆಮೇಲೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಆರ್ಗನೈಸ್ ಇತ್ತು. ಅವತ್ತು ಮಾಡ್ಕೊಳಕ್ಕಾಗಲಿಲ್ಲ, ಸುಮ್ಮನೆ ಆಗಿಬಿಟ್ಟೆ. ಆವತ್ತಿನ ದಿನ ಹಾಗೆ ಹೋಯಿತು. ಮತ್ತು ನೆಕ್ಸ್ಟ್ ಡೇ ನಮ್ಮ ಅತ್ತೆ ವಾರ್ಡ್ರೋಬ್ ಆರ್ಗನೈಸ್ ಮಾಡಬೇಕಾಗಿತ್ತು. ಸೊ ಅವ್ರದ್ದೆಲ್ಲ ಸ್ಯಾರೀಸ್ ಸಾರ್ಟ್ ಔಟ್ ಮಾಡಿ ಅವ್ರದ್ದೆಲ್ಲ ಆರ್ಗನೈಸ್ ಮಾಡಿದೆ. ಅದಾದಮೇಲೆ ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೋಬೇಕು. ಹೇರ್ ಕೇರ್ ಈಗಲೇ ಮಾಡ್ಕೋಬೇಕಲ್ಲ. ಸೊ ಪ್ರೆಗ್ನೆನ್ಸಿ ಆಮೇಲೆ ಬಾಣಂತನದಲ್ಲಿ ಹೇರ್ ಎಲ್ಲ ಉದುರಕ್ಕೆ ಶುರು ಆಗುತ್ತೆ. ಸೊ ಈಗಲೇ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ದಾಸವಾಳದ ಹೂವು, ದಾಸವಾಳದ ಎಲೆ, ಮೊಸರು, ಕರಿಬೇವು ಎಲ್ಲ ಹಾಕ್ಕೊಂಡು ಹೇರ್ ಪ್ಯಾಕ್ ಹಚ್ಕೊಂಡೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ಫ್ರೆಶ್ ಹೇರ್ ಬಾತ್ ಮಾಡಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗೆ ಸ್ವಲ್ಪ ವಾರ್ಡ್ರೋಬ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಆರ್ಗನೈಸ್ ಮಾಡಿಕೊಂಡೆ. ನಾನು ಈ ಥರ ಡ್ರೆಸ್ಸಿಂಗ್ ಟೇಬಲ್ ಮಾಡಿಸ್ಕೊಂಡಿದ್ದೀನಿ ಬಿಕಾಸ್ ಮಕ್ಕಳೆಲ್ಲ ಇರ್ತಾರಲ್ಲ, ಸೊ ಮಿರರ್ ಹಾಳಾಗಬಾರ್ದು ಅಂತ. ಹಾಗೆ ರೂಮ್ ಕೂಡ ಸ್ವಲ್ಪ ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಮಗುಗೆ ನನಗೆ ಏನೇನು ನೀಡ್ಸ್ ಬೇಕು, ನೆಕ್ಸ್ಟ್ ಸೆಕೆಂಡ್ ಬೇಬಿಗೆ ಎಲ್ಲ ಬರ್ಕೊಂಡು ಲಿಸ್ಟ್ ಹಾಕ್ಕೊಂಡಿದ್ದೀನಿ. ಈ ಪ್ಲ್ಯಾಂಟ್ಸ್ ಎಲ್ಲ ಬಂದು ಮೀಶೋಯಿಂದ ತರಿಸ್ಕೊಂಡೆ. ನನಗೆ ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ, ಬಟ್ ಜಾಸ್ತಿ ಇರೋಕ್ಕಾಗಲ್ಲ ಬಿಕಾಸ್ ಮಗು ಇರೋದ್ರಿಂದ. ಸೊ ಸ್ಮಾಲ್ ಪ್ಲ್ಯಾಂಟ್ಸ್ ತರ್ಕೊಂಡಿದ್ದೆ. ಹೀಗಿತ್ತು ನನ್ನ ದಿನ. ಇನ್ನೊಂದಷ್ಟು ವಿಡಿಯೋ ಮಾಡಿ ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.